ನಮ್ಮನೆ ದೊಡ್ಡ ಮಗಳು ನೀನು, ನಮ್ಮನೆ ಮೊದಲನೇ ಮದುವೆ, ನಮ್ಗೊಂಚೂರು ಆಸೆ ಇರಲ್ವಾ? ನಂಗೊಂದು 100 ಇನ್ವಿಟೇಷನ್ ಕಾರ್ಡ್ ಎಕ್ಸ್ಟ್ರಾ ಬೇಕು ಆಯ್ತಾ? ಈ ಹಾಲ್ ಮಾರೋರು, ಹಪ್ಪಳ ಮಾರೋರು, ಹೂವ ಮಾರೋರು ಅವ್ರಿಗೆಲ್ರಿಗೂ ಕೊಡ್ಬೇಕು. ಇಷ್ಟು ವರ್ಷ ನೀನ್ ಹೇಳಿದ ಮಾತು ಕೇಳಿಲ್ವಾ ನಾನು? ಯಾರ್ಯಾರ ಕರಿಬೇಕು ಅನ್ನೋದು ನನಗ್ ಬಿಟ್ಬಿಡು, ಮಿಕ್ಕಿದೆಲ್ಲ ನೀನ್ ನೋಡ್ಕೊ, ನಾನು ಏನು ಅಡ್ಡ ಬರಲ್ಲ. ಮದ್ವೆ ರಾತ್ರಿ ಏನ್ ಸೀನು? ರಿಸೆಪ್ಷನ್ ಆದ್ಮೇಲೆ ಪಾರ್ಟಿ ಇದೆ ತಾನೆ? ಏನಿಲ್ಲ, 2 ವಿಸ್ಕಿ ಬಾಟ್ಲು ಮತ್ತೆ 20 ಬಿಯರ್ ಬಾಟ್ಲ್ ಕೊಟ್ಬಿಡು ಸಾಕಕ್ಕ ನನ್ಗೆ. ಬಿಯರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬ್ರೀಸರ್ ಓಕೆನೆ. ನನ್ ಫ್ರೆಂಡ್ಸ್ ಅದಕ್ಕೆ ಬರ್ತಿರೋದಿಲ್ಲ ಅಂದ್ರೆ ಯಾರು ಬರಲ್ಲ ಅಕ್ಕ. ಪ್ಲೀಸ್ ಅಕ್ಕ, ಮ್ಯಾನೇಜ್ ಮಾಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಊರಲ್ಲಿ ಎಲ್ಲಾರನ್ನೂ ಕರಿಬೇಕವ. ಯಾಕೆ ಅವ್ರ ಮದ್ವೆಗೆ ನಾನು ಹೋಗಿಲ್ವಾ? ಆಮೇಲೆ ಸುಶೀಲಮ್ಮ ಎಲ್ಲ ಕಡೆ ಊರಲ್ಲಿ ಬೊಂಬಡಿ ಹೊಡ್ಕೊಂಡು ಬರ್ತಾಳೆ, ನೋಡಿ ಮಗಳ ಮದುವೆ ಆಯಿತು ಆದರೆ ಯಾರನ್ನೂ ಕರೆದೇ ಇಲ್ಲ ಅಂತ. ಅವ್ವ ಮಂಡಿ ನೋವು. ನಾನು ಸಾಯೋ ಮುಂಚೆ ಇದು ಒಂದು ಮಾಡಿಬಿಡು ಕಣವ್ವ, ನೆಮ್ಮದಿಯಾಗಿ ಸಾಯ್ತೀನಿ. ಊರಲ್ಲಿ ಎಲ್ಲರಿಗೂ ಕರೆಸ್ಬಿಟ್ಟು ಊಟ ಹಾಕ್ಬೇಕಂತ ನಂಗೆ ತುಂಬ ಆಸೆ ಇದೆ. ಅವ್ವ ಕಾಲು ನೋವು, ಮಂಡಿ ನೋವು. ಅಯ್ಯೋ, ನಾನು ರೀಲ್ಸಲ್ಲಿ ನೋಡಿದೆ, ಫುಲ್ ಹೊಗೆ 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 ಹೊಗೆ. ಅದೇನೋ ಸ್ಮೋಕ್ ಎಫೆಕ್ಟ್ ಅಂತೆ, ಅದ್ಭುತ. ನೀನು ಎಂಟ್ರಿನೂ ಹಂಗೆ ಮಾಡು. ಮತ್ತೆ DJ ಸಾಂಗ್ಸ್ ಎಲ್ಲ ರೆಡಿನಾ? ಮಾಡು, ನಾವು ಎಂಜಾಯ್ ಮಾಡೋಣ. ಏನಿಲ್ಲ, ನನಗೋಸ್ಕರನೂ ಒಂದು ಮೇಕಪ್ ಆರ್ಟಿಸ್ಟ್ ಬುಕ್ ಮಾಡಿಬಿಡ್ತೀಯಾ? ನನ್ನ ಸೀರೆ ಮತ್ತು ಮೇಕಪ್ಗೋಸ್ಕರ. ಯಾಕೆ ಮದುವೆ ದಿನ ನೀನು ಒಬ್ಳೇ ಚೆನ್ನಾಗಿ ಕಾಣಬೇಕಾ? ನಾವು ಚೆನ್ನಾಗಿ ಕಾಣಬಾರ್ದಾ? ಅಯ್ಯೋ ಶಿವ, ನಾನು ಮರ್ತೇ ಹೋದೆ. ನನ್ನ ಸೊಸೆಗೋಸ್ಕರನೂ ಮೇಕಪ್ ಆರ್ಟಿಸ್ಟ್ ಬುಕ್ ಮಾಡಿಸ್ಬಿಡು, ಇಲ್ಲಾಂದ್ರೆ ತಪ್ಪು ತಿಳ್ಕೊಡಲ್ವಾ? ನಾನು ಒಬ್ಳು ಚೆನ್ನಾಗಿ ಕಾಣ್ಬಿಟ್ಟು ಅವಳು ಚೆನ್ನಾಗಿ ಕಾಣಿಲ್ಲ ಅಂದರೆ.